ನಮಸ್ಕಾರ ಸ್ಟೂಡೆಂಟ್ಸ್. ನಮ್ಮ ಇವತ್ತಿನ ಟಾಪಿಕ್ ಜಸ್ತ್ವ ಸಂಧಿ. ಜಸ್ತ್ವ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಒಂದು. ಕೊನೆವರೆಗೂ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ, ನಿಮಗೆ ಈ ಸಂಧಿ ಈಸಿಯಾಗಿ ಅರ್ಥ ಆಗುತ್ತೆ. ನಾವು ಮುಂಚೆನೇ ನೋಡಿದ ಹಾಗೆ ಸಂಸ್ಕೃತ ಸಂಧಿಗಳಲ್ಲಿ ಎರಡು ವಿಧ, ಸ್ವರಸಂಧಿ ಮತ್ತು ವ್ಯಂಜನ ಸಂಧಿ. ಆಗಲೇ ಹೇಳಿದ ಹಾಗೆ ಜಸ್ತ್ವ ಸಂಧಿ ಸಂಸ್ಕೃತ ವ್ಯಂಜನ ಸಂಧಿಗಳಲ್ಲಿ ಒಂದು. ಸಂಸ್ಕೃತ ವ್ಯಂಜನ ಸಂಧಿಗಳಂದರೆ ಯಾವುವು? ಜಸ್ತ್ವ ಸಂಧಿನ ಅರ್ಥ ಮಾಡ್ಕೊಳ್ಳೋ ಮುಂಚೆ ಸಂಸ್ಕೃತ ವ್ಯಂಜನ ಸಂಧಿಗಳು ಅಂದರೆ ಯಾವುವು ಅಂತ ಕ್ವಿಕ್ ಆಗಿ ನೋಡೋಣ. ಸಂಸ್ಕೃತ ಶಬ್ದಗಳ ವ್ಯಂಜನಕ್ಕೆ ಸ್ವರ ಅಥವಾ ವ್ಯಂಜನ ಅಕ್ಷರ ಸೇರಿದರೆ ಅದು ಸಂಸ್ಕೃತ ಸಂಧಿ ಆಗುತ್ತೆ. ಉದಾಹರಣೆಗೆ ಚಿತ್ ಪ್ಲಸ್ ಆನಂದ, ಚಿದಾನಂದ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ವ್ಯಂಜನ ಆಗಿದೆ ಮತ್ತು ಉತ್ತರ ಪದದ ಮೊದಲ ಅಕ್ಷರ ಸ್ವರ ಆಗಿದೆ. ಇದೇ ರೀತಿ ಉತ್ತರ ಪದದ ಮೊದಲ ಅಕ್ಷರ ವ್ಯಂಜನವೂ ಆಗಿರ್ಬೋದು. ಸಂಸ್ಕೃತ ವ್ಯಂಜನ ಸಂಧಿ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಈಗ ಜಸ್ತ್ವ ಸಂಧಿ ಅಂದರೆ ಏನು ಅಂತ ನೋಡೋಣ. ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರ ಕ, ಚ, ಟ, ತ, ಪ ಆಗಿದ್ರೆ ಸಂಧಿ ಪದದಲ್ಲಿ ಅದೇ ವರ್ಗದ ಮೂರನೆಯ ಅಕ್ಷರ ಬರುತ್ತೆ. ಕಗೆ ಗ ಬರುತ್ತೆ, ಚಗೆ ಜ ಬರುತ್ತೆ, ಟಗೆ ಡ ಬರುತ್ತೆ, ತಗೆ ದ ಬರುತ್ತೆ ಮತ್ತು ಪಗೆ ಬ ಬರುತ್ತೆ. ಉದಾಹರಣೆಗೆ ವಾಕ್ ಪ್ಲಸ್ ಈಶ, ವಾಗೀಶ. ಇಲ್ಲಿ ಪೂರ್ವ ಪದದ ಕೊನೆಯ ಕ ಅಕ್ಷರಕ್ಕೆ ಗ ಕಾರಾದೇಶವಾಗಿದೆ. ಇನ್ನೊಂದು ಉದಾಹರಣೆ ನೋಡೋಣ. ಅಚ್ ಪ್ಲಸ್ ಅಂತ, ಅಜಂತ. ಇಲ್ಲಿ ಚ ಕಾರಕ್ಕೆ ಜ ಅಕ್ಷರ ಬಂದಿದೆ. ಮತ್ತೊಂದು ಉದಾಹರಣೆ ನೋಡೋಣ. ಸತ್ ಪ್ಲಸ್ ಆನಂದ, ಸದಾನಂದ. ಇಲ್ಲಿ ತ ಕಾರಕ್ಕೆ ದ ಅಕ್ಷರ ಬಂದಿದೆ. ಅರ್ಥ ಆಯ್ತಲ್ಲ? ಈಗ ಜಸ್ತ್ವ ಸಂಧಿಯ ಪ್ರಾಪರ್ ಡೆಫಿನಿಷನ್ ನೋಡಿಬಿಡೋಣ. ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಕೊನೆಯಲ್ಲಿರುವ ಕ, ಚ, ಟ, ತ, ಪ ವ್ಯಂಜನಗಳಿಗೆ ಇತರ ವರ್ಣಗಳು ಪರವಾದರೆ ಅವುಗಳ ಜಾಗದಲ್ಲಿ ಅದೇ ವರ್ಗದ ಮೂರನೆಯ ಅಕ್ಷರ ಬರ್ತದೆ. ಇದನ್ನೇ ಜಸ್ತ್ವ ಸಂಧಿ ಎನ್ನುತ್ತಾರೆ. ಸಿಂಪಲ್ ಅಲ್ವಾ? ನಿಮಗೆ ನಾವು ಡಿಸ್ಕಸ್ ಮಾಡಿರೋ ಉದಾಹರಣೆಗಳು ಅರ್ಥ ಆಗಿದ್ರೆ ಈ ಡೆಫಿನಿಷನ್ ಸುಲಭವಾಗಿ ಅರ್ಥ ಆಗುತ್ತೆ. ಇಲ್ಲಿಗೆ ಈ ವಿಡಿಯೋ ಮುಗಿಸೋ ಸಮಯ ಬಂತು. ನಿಮ್ಮಲ್ಲಿ ಒಂದು ಚಿಕ್ಕ ವಿನಂತಿ ವೀಕ್ಷಕರೇ, ನಿಮಗೆ ಈ ವಿಡಿಯೋ ಸರಣಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಸಪೋರ್ಟೇ ನಮಗೆ ಮೋಟಿವೇಶನ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್.